ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೇನೆ. ಯಾರಾದರೂ ನೀವು ಹೇಗಿದ್ದೀರಿ ಎಂದು ಕೇಳಿದಾಗ ನಮ್ಮ ಉತ್ತರ ಏನಿರಬೇಕು? ಹಾಗೂ ಸಾಮಾನ್ಯವಾಗಿ ನಮ್ಮ ಉತ್ತರ ಏನಿರುತ್ತದೆ? ಹಾಗೂ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಏನನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಸಾಮಾನ್ಯವಾಗಿ ನಾವು ನಾನು ಬಹಳ ಚೆನ್ನಾಗಿದ್ದೇನೆ ಎಂದು ಸುಳ್ಳು ಹೇಳುತ್ತೇವೆ. ಒಂದು ಅಪ್ರಾಮಾಣಿಕ ಆದರೆ ನಾಗರಿಕ ಉತ್ತರ. ಅದು ಕೆಲವೊಮ್ಮೆ ನಾವು ಆಲೋಚಿಸುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ನಾವು ಉತ್ತರಿಸುವಾಗ ಗಮನಿಸುವುದಿಲ್ಲ. ನೀವು ಹೇಗಿದ್ದೀರಿ? ನನಗೆ ಹೀಗೆ ಅನಿಸುತ್ತದೆ ಎನ್ನುವುದನ್ನು ನೀವು ಗಮನಿಸಿಕೊಂಡು ಅದನ್ನೇ ಪ್ರಕಟಿಸುವಿರೇನು? ಆ ರೀತಿ ಪ್ರಕಟಿಸುವುದು ಅವಶ್ಯಕವೇನು? ನಾವು ನಮ್ಮ ಮಕ್ಕಳಿಗೆ ತರಬೇತಿ ನೀಡುವಾಗ ನಿರ್ಧಾರಕ್ಕೆ ಬರುವ ಮೊದಲು ಎಲ್ಲವನ್ನೂ ಗಮನಿಸಿ ಎಂದು ಸದಾ ಅವರನ್ನು ಪ್ರೋತ್ಸಾಹಿಸುತ್ತೇವೆ. ಬಾಬೂಜಿ ಮಹಾರಾಜರು ಕಲಿಸಿದ ಮೊಟ್ಟ ಮೊದಲನೆಯ ತತ್ವವೇನೆಂದರೆ ಗಮನಿಸಿ ಮತ್ತು ಆಸಕ್ತಿ ಬೆಳೆಸಿಕೊಳ್ಳಿರಿ. ಅವರು ಆಸಕ್ತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ನೀವು ಎಲ್ಲವನ್ನೂ ಗಮನಿಸತೊಡಗುವಿರಿ. ಆಸಕ್ತಿ ಬೆಳೆಸಿಕೊಂಡು ಗಮನಿಸುವ ತತ್ವವನ್ನು ನಮ್ಮ ಮಕ್ಕಳು ಅಳವಡಿಸಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಲು ಅನೇಕ ವಿಧಾನಗಳಿವೆ. ಮೊದಲಿಗೆ ನಾವು ಆಸಕ್ತರಾಗಿರುವ ವಿಷಯಗಳಲ್ಲಿಯೇ ಅವರು ಅದರಲ್ಲೂ ವಿಶೇಷವಾಗಿ ಮಕ್ಕಳು ಆಸಕ್ತಿ ಬೆಳೆಸಿಕೊಳ್ಳುತ್ತಾರೆ. ಹೀಗಾಗಿ ಅವರು ಗಮನಿಸಿ ಪರೋಕ್ಷವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದೊಂದು ಆವರ್ತನದ ವಿಷಯ. ಅವರು ದೊಡ್ಡವರಾದ ಮೇಲೆ ಅದೊಂದು ಬೇರೆ ವಿಷಯ. ಆಗ ಅವರು ತಮ್ಮ ಅಂತರ್ವಾಣಿಯ ಅನುಸಾರವಾಗಿ ಆಸಕ್ತಿ ಬೆಳೆಸಿಕೊಳ್ಳುತ್ತಾರೆ. ತಮ್ಮ ಪರಿಸರದಿಂದ ಆಸಕ್ತಿಯನ್ನು ಎರವಲು ಪಡೆಯುವುದರ ಸಾಮರ್ಥ್ಯ ಬೆಳೆಸಿಕೊಳ್ಳುತ್ತಾ ಅದಕ್ಕೆ ಅನುಸಾರವಾಗಿ ಗಮನಿಸತೊಡಗಿದಾಗ ಅದು ಅವರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಅವರು ಕಲಿಕೆ ಪ್ರಾರಂಭಿಸಿದ ತಕ್ಷಣವೇ, ಅಂದರೆ ಬಹುಶಃ ಸುಮಾರು 2.5 ರಿಂದ 3 ವರ್ಷದ ನಂತರ ನಾವು ಅವರು ಆಲಿಸುವಂತೆ ಮಾಡುತ್ತೇವೆ. ನಾವು ಮೌನವಾಗಿ ಸುಮ್ಮನೆ ಕುಳಿತಿದ್ದಾಗ ನಮ್ಮ ಪುಟ್ಟ ಮಕ್ಕಳನ್ನು ಕರೆದು ಏನಾಗುತ್ತಿದೆ ನೋಡು ಎನ್ನುತ್ತೇವೆ. ಹೊರಗೆ ಏನಾಗುತ್ತಿದೆ ಎಂದು ಕೇಳಿಸಿಕೊ. ಹಕ್ಕಿಯ ಕೂಗು ಕೇಳಿಸುತ್ತಿದೆಯೇ? ಕಣ್ಣು ಮುಚ್ಚಿಕೊಂಡು ಮತ್ತೊಮ್ಮೆ ಕೇಳಿಸಿಕೊ. ಹಕ್ಕಿಯ ಕೂಗಲ್ಲದೆ ಮತ್ತೇನಾದರೂ ಕೇಳಿಸುತ್ತಿದೆಯೇ? ಎಷ್ಟು ಹಕ್ಕಿಗಳ ಧ್ವನಿ ಕೇಳಿಸುತ್ತಿದೆ? ನೀವು ಅವರನ್ನು ಏನು ಕಾಣುತ್ತಿದೆ ಎಂದು ಸಹ ಕೇಳಬಹುದು. ಸುತ್ತಮುತ್ತ ಏನು ಕಾಣುತ್ತಿದೆ? ದಿಕ್ಕುಗಳ ಪರಿಚಯವೂ ಆಗಬೇಕು. ನೀವು ಆಶ್ರಮದಲ್ಲಿ ಸುತ್ತಾಡುತ್ತಿದ್ದೀರಿ ಎಂದುಕೊಳ್ಳಿ. ನಾನು ಸಾಮಾನ್ಯವಾಗಿ ನನ್ನ 2.5 ವರ್ಷದ ಮೊಮ್ಮಗಳನ್ನು ನನ್ನ ಜೊತೆ ಕರೆದೊಯ್ಯುತ್ತೇನೆ. ಪ್ರತಿಯೊಂದು ತಿರುವಿನಲ್ಲೂ ನಾನು ಬಲಕ್ಕೆ ತಿರುಗಲೋ ಇಲ್ಲ ಎಡಕ್ಕೋ, ಇತ್ತಲೋ ಅಥವಾ ಅತ್ತಲೋ ಎಂದು ಕೇಳುತ್ತಿದ್ದೆ. ಅವಳು ಪ್ರತಿ ಸಾರಿಯೂ ನಾವು ಹೀಗೆ ಹೋಗಬೇಕು ಎಂದು ಸರಿಯಾಗಿ ಹೇಳುತ್ತಿದ್ದಳು. ಹೀಗೆ ನಾನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಮತ್ತೆ ಕೇಳುತ್ತಿದ್ದರಿಂದ ನನ್ನ ತಾತ ನನ್ನನ್ನು ಮತ್ತೆ ಕೇಳುತ್ತಾರೆ ಎನ್ನುವುದು ಆಕೆಗೆ ನೆನಪಿರುತ್ತಿತ್ತು. ಅದರಿಂದ ಆಕೆ ತನ್ನ ಮನಸ್ಸನ್ನು ಅತಿ ಎಚ್ಚರಿಕೆಯಿಂದ ಇರಿಸಿಕೊಳ್ಳುತ್ತಾಳೆ. ಕೆಲವೊಮ್ಮೆ ನಾನು ಅವಳನ್ನು ಮಾಳಿಗೆ ಮೇಲೆ ಕರೆದೊಯ್ದು ಈಗ ಬೆಳಗ್ಗೆಯೋ ಅಥವಾ ಸಂಜೆಯೋ ಎಂದು ಕೇಳುತ್ತೇನೆ. ನಾನು ಮಾಳಿಗೆಯ ಮೇಲೆ 2 ಗೆರೆಗಳನ್ನು ಬರೆದಿದ್ದೇನೆ. ಸೂರ್ಯ ಈ ಗೆರೆಯ ಕಡೆ ಇದ್ದಾಗ ಅದು ಬೆಳಗು, ಹಾಗೂ ಸೂರ್ಯ ಮತ್ತೊಂದು ಗೆರೆಯ ಕಡೆ ಇದ್ದಾಗ ಅದು ಸಂಜೆ. ಈಗ ಅವಳು ಗೆರೆಗಳ ಕಡೆ ನೋಡುವುದಿಲ್ಲ. ಅದು ಬೆಳಗ್ಗೆಯೋ ಅಥವಾ ಸಂಜೆಯೋ ಎನ್ನುವುದು ಆಕೆಗೆ ಖಚಿತವಾಗಿ ತಿಳಿದಿರುತ್ತದೆ. ಸೂರ್ಯ ಬೆಳಗ್ಗೆ ಈ ದಿಕ್ಕಿನಿಂದ ಉದಯಿಸುತ್ತಾನೆ ಅಥವಾ ಈ ದಿಕ್ಕಿನಲ್ಲಿ ಮುಳುಗುತ್ತಾನೆ ಎಂದು ಆಕೆ ಹೇಳಬಲ್ಲಳು. ಹೀಗೆ ಬಾಲ್ಯದಿಂದಲೇ ದಿಕ್ಕುಗಳ ಅರಿವಾಗುತ್ತದೆ. ಸಾಮಾನ್ಯವಾಗಿ ನಾವು ದೊಡ್ಡವರೂ ಸಹ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಬಹುಮಹಡಿ ಕಟ್ಟಡಗಳಲ್ಲಿರುವವರು ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಎಂದರೆ ತಲೆ ಕೆರೆದುಕೊಂಡು ಈ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಎನ್ನುತ್ತಾರೆ. ಈ ರೀತಿ ನಾವು ಅದು ಈ ದಿಕ್ಕಿನಲ್ಲಿ ಅಥವಾ ಆ ದಿಕ್ಕಿನಲ್ಲಿ ಉದಯಿಸುತ್ತಿದೆ ಎಂದು ಲೆಕ್ಕ ಹಾಕಿ ಹೇಳಬೇಕು ಎಂದರೆ ಅದು ದುಃಖದ ವಿಷಯ. ಅದೇ ರೀತಿ ನೀವು ಯಾರದಾದರೂ ಮನೆಗೆ ಅಥವಾ ಎಲ್ಲಿಗಾದರೂ ಹೋಗಿದ್ದು ನಿಮ್ಮ ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದರೆ ಮನೆಗೆ ಹಿಂದಿರುಗಿದ ನಂತರ ಪ್ರಶ್ನಿಸಿರಿ. ನೀವು ಏನನ್ನು ನೋಡಿದೆ? ನೀನು ಯಾವ ದಿಕ್ಕಿನಿಂದ ಆ ಮನೆಯೊಳಗೆ ಪ್ರವೇಶಿಸುತ್ತಿದೆ? ನೀನು ಪೂರ್ವದಿಂದ ಪ್ರವೇಶಿಸಿದೆಯೋ ಅಥವಾ ಉತ್ತರದಿಂದಲೋ? ನೀನು ಎಷ್ಟು ಸೋಫಾಗಳನ್ನು ನೋಡಿದೆ? ಸೋಫಾ ಯಾವ ಬಣ್ಣದ್ದಿತ್ತು? ಅಥವಾ ಗೋಡೆ ಮತ್ತು ಚಾವಣಿ ಯಾವ ಬಣ್ಣದ್ದಿತ್ತು? ಮಾಮ ಅಥವಾ ಮಾಮಿ ಯಾವ ಉಡುಗೆ ತೊಟ್ಟಿದ್ದರು? ಅಥವಾ ಮನೆಯಲ್ಲಿದ್ದ ಮಕ್ಕಳು ಏನು ಮಾತನಾಡುತ್ತಿದ್ದರು? ಅವರು ತಮ್ಮ ಮಾತುಗಳ ಮುಖಾಂತರ ಏನನ್ನು ಹೇಳ ಬಯಸುತ್ತಿದ್ದಾರೆ ಎನ್ನುವುದರಲ್ಲಿ ಸ್ವಲ್ಪ ಆಸಕ್ತಿ ಬೆಳೆಸಿಕೊಳ್ಳಿ. ಹೀಗೆ ನಾವು ನಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಸುಧಾರಣೆ ತಂದುಕೊಳ್ಳಬಹುದು. ಪ್ರಾರಂಭದಲ್ಲಿ ಅದು ನೀವು
ಏನನ್ನು ಕೇಳಿಸಿಕೊಳ್ಳುತ್ತಿರುವಿರಿ ಎನ್ನುವುದರ ಬಗ್ಗೆ, ಏನನ್ನು ನೋಡುತ್ತಿರುವಿರಿ ಎನ್ನುವುದರ ಬಗ್ಗೆ. ಈಗ ನೀವು ಅವರ ಅನುಭವಗಳಲ್ಲಿ ಆ ಸಂಭಾಷಣೆಯಿಂದ ಅವರಿಗೆ ಹೇಗೆ ಅನಿಸುತ್ತಿದೆ ಎನ್ನುವುದರ ಬಗ್ಗೆ ಸಹಾಯ ಮಾಡುತ್ತಿರುವಿರಿ. ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಕ್ಷಣದಲ್ಲಿ ನಿಮಗೆ ಹೇಗೆ ಅನಿಸುತ್ತಿದೆ ಎನ್ನುವುದನ್ನು ಅನುಭವಿಸಲು ಪ್ರಯತ್ನಿಸಿ. ಕೇವಲ ಹಾದು ಹೋಗುತ್ತಿರುವ ವಿಚಾರಗಳಷ್ಟೇ ಅಲ್ಲ, ಬದಲಿಗೆ ನಿಮ್ಮ ಆಂತರ್ಯದಲ್ಲಿ ಆಗುತ್ತಿರುವ ಸೂಕ್ಷ್ಮ ವ್ಯತ್ಯಾಸಗಳು, ನೀವು ಎಷ್ಟು ಶಾಂತರಾಗಿದ್ದೀರಿ, ಎಷ್ಟು ಸಮಾಧಾನದಿಂದ ಇದ್ದೀರಿ, ಎಷ್ಟು ನಿಶ್ಚಲರಾಗಿದ್ದೀರಿ, ಎಷ್ಟು ಸಂತೋಷವಾಗಿದ್ದೀರಿ, ಎಷ್ಟು ಹರ್ಷದಿಂದಿದ್ದೀರಿ, ಎಷ್ಟು ಆನಂದಭರಿತರಾಗಿದ್ದೀರಿ ಇತ್ಯಾದಿ ನೋಡಿ. ಇವೆಲ್ಲದರ ಒಂದು ವಿಶಾಲ ವ್ಯಾಪ್ತಿಯೇ ಇದೆ. ಬಹಳಷ್ಟು ಜನರು ಶಬ್ದಾರ್ಥ ರೂಪದಲ್ಲಿಯೂ ಸಹ ಸಂತೋಷ, ಹರ್ಷ, ಆನಂದ ಇವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸಲಾರರು. ಆದರೆ ನಾವು ಗಮನ ಕೊಡುವುದನ್ನು ಮುಂದುವರಿಸಿದರೆ ನಿಮಗೆ ಪದಗಳು ತಿಳಿಯದೇ ಹೋದರೂ ಇದು ಹಗುರವಾಗಿದೆ, ಇದು ಸ್ಥೂಲವಾಗಿದೆ, ಇದು ಸಾಧಾರಣವಾಗಿದೆ ಎನ್ನುವಷ್ಟನ್ನು ನೀವು ಗುರುತಿಸಬಲ್ಲಿರಿ. ಅದೇ ರೀತಿ ನಿಮಗೆ ಬೇಸರವಾಗಿದ್ದಾಗ ಈ ದುಃಖದ ವ್ಯಾಪ್ತಿಯನ್ನು ಗುರುತಿಸಿ. ಹೀಗೆ ಮುಂಚಿನಿಂದಲೇ ನಾವು ಮಕ್ಕಳ ತರಬೇತಿಯನ್ನು ಹೊರಪ್ರಪಂಚವನ್ನು ಗುರುತಿಸುವುದರ ಮೂಲಕ ಪ್ರಾರಂಭಿಸುತ್ತೇವೆ. ನಂತರ ವಿಚಾರಗಳನ್ನು ಮನನ ಮಾಡುವುದು, ಭಾವನೆಗಳನ್ನು ಮನನ ಮಾಡುವಂತೆ ಅವರಿಗೆ ಹೇಳಿ. ಅನಂತರ ಅವರು ತಮ್ಮ ಹದಿಹರೆಯದ ಅವಧಿ ಅಥವಾ ಹದಿಹರೆಯದ ಘಟ್ಟ ಪ್ರವೇಶಿಸುವಾಗ ಅವರು ತಮ್ಮ ಉಸಿರಾಟದ ಲಯವನ್ನು, ಅವರು ಹೇಗೆ ಉಸಿರಾಡುತ್ತಿದ್ದಾರೆ ಎನ್ನುವುದನ್ನು ಗಮನಿಸಲು ಹೇಳಿರಿ. ಅದು ವೇಗವಾಗಿದೆಯೋ ಅಥವಾ ನಿಧಾನವಾಗಿದೆಯೋ ಎಂದು. ಅವರು ಸಂತೋಷದಿಂದ ಇದ್ದಾಗ ತಮ್ಮ ಉಸಿರಾಟವನ್ನು ಗಮನಿಸಲಿ. ಹಾಗೆ ಅವರು ಕೋಪದಲ್ಲಿದ್ದಾಗ ತಮ್ಮ ಉಸಿರಾಡುವ ಶೈಲಿಯನ್ನು ಗಮನಿಸಲಿ. ನಿಮ್ಮ ಹೊಳ್ಳೆ ಹಗಲಿನಲ್ಲಿ, ಸಂಜೆ ಹಾಗೂ ಮುಂಜಾನೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಈ ಹೊಳ್ಳೆಗಳನ್ನು ಗಮನಿಸಲು ಹೇಳಿ. ಅವರು ತಾವಾಗಿಯೇ ಹೇಳುವವರೆಗೂ ಈ ರೀತಿ ಆಗುತ್ತದೆ ಎಂದು ಅವರಿಗೆ ಹೇಳಬೇಡಿರಿ. ಅವರು ಒಂದು ದಿನಚರಿ ಪುಸ್ತಕ ಇಟ್ಟುಕೊಂಡು ಈ ಸಮಯದಲ್ಲಿ ನಾನು ನನ್ನ ಬಲ ಹೊಳ್ಳೆಯನ್ನು ಅಥವಾ ಎಡ ಹೊಳ್ಳೆಯನ್ನು ಗಮನಿಸಿಕೊಂಡೆ ಎಂದು ಅದರಲ್ಲಿ ಬರೆದುಕೊಳ್ಳಲಿ. ಅದೇ ರೀತಿ ಅವರು ಧ್ಯಾನ ಪ್ರಾರಂಭಿಸಿದಾಗ ಯಾವುದೇ ಒಂದು ಸಮಯದಲ್ಲಿ ಅವರ ಶಕ್ತಿಯನ್ನು ಹೊರಹೊಮ್ಮಿಸುತ್ತಿದ್ದಾರೋ ಅಥವಾ ಹೀರಿಕೊಳ್ಳುತ್ತಿದ್ದಾರೋ ಎನ್ನುವುದನ್ನು ಅನುಭವಿಸುವಂತೆ ಹೇಳಿ. ಅವರಿಗೆ ಯಾವಾಗ ಈ ಶಕ್ತಿಯ ತತ್ವವನ್ನು ಗಮನಿಸಬೇಕು ಎನಿಸುತ್ತದೆಯೋ ಆಗ ಅವರು ಸ್ವಭಾವದಲ್ಲಿ ಸೂಕ್ಷ್ಮವಾಗಿರುವ ಈ ಶಕ್ತಿ ಹೊರಗೆ ಹರಿಯುತ್ತಿದೆಯೋ ಅಥವಾ ಒಳಗೆ ಹೀರಲ್ಪಡುತ್ತಿದೆಯೋ ಎನ್ನುವುದನ್ನು ಗಮನಿಸಲಿ. ನಾವು ನಮ್ಮ ಆಧ್ಯಾತ್ಮಿಕ ಆಯಾಮಗಳಲ್ಲಿ ಹೆಚ್ಚು ಹೆಚ್ಚು ಮುಂದುವರೆದಂತೆಲ್ಲ ನಿಮ್ಮೊಳಗಿರುವ ರಿಕ್ತತೆಯನ್ನು ಗಮನಿಸಲು ಪ್ರಯತ್ನಿಸಿ. ನಿಮ್ಮಲ್ಲಿ ಎಷ್ಟು ರಿಕ್ತತೆ ಇದೆ ಎನ್ನುವುದನ್ನು ನೋಡಿ. ಈ ರೀತಿ ಗಮನಿಸುವಿಕೆಯಲ್ಲಿ ಅನೇಕ ಹಂತಗಳಿವೆ. ನೀವು ಎಲ್ಲಿಂದ ನೋಡಬಹುದೋ, ಅನುಭವಿಸಬಹುದೋ ಅಂತಹ ಅನೇಕ ಆಯಾಮಗಳಿವೆ. ಆದರೆ ಈ ಸರಳವಾದ ತರಬೇತಿಯನ್ನು ಅತಿ ಶೀಘ್ರವಾಗಿಯೇ ಪ್ರಾರಂಭಿಸಬಹುದು. ಪ್ರತಿಯೊಂದು ಮಗುವು ಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಅವರನ್ನು ಪ್ರೇರೇಪಿಸಬಹುದು. ನನ್ನ ಕೊಠಡಿಯ ಬಾಗಿಲು ಅರ್ಧ ಮುಚ್ಚಿದ್ದು ನಾನು ಕುರ್ಚಿಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದಾಗ ನನ್ನ ಮೊಮ್ಮಗಳು ಬಾಯಿಯ ಮೇಲೆ ಬೆರಳಿಟ್ಟುಕೊಂಡು ತಾತ ಧ್ಯಾನ ಮಾಡುತ್ತಿದ್ದಾರೆ ಎಂದು ಹೇಳಿ ಹೊರಗೆ ಹೋಗಿ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ಹೀಗೆ ಇದು ನಾವು ನೀಡಬಹುದಾದ ಒಂದು ರೀತಿಯ ತರಬೇತಿಯೇ. ಮಕ್ಕಳು ನೀವು ಧ್ಯಾನ ಮಾಡುವುದನ್ನು ನೋಡಿದಾಗ ಅವರು ಸಹ ನಿಮ್ಮನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ. ಅದು ನೋಡಲು ಒಂದು ಅತ್ಯಂತ ಸುಂದರವಾದ ದೃಶ್ಯ. ನಾನು ನನ್ನ ಕೆಲವು ಮಿತ್ರರ ಮಕ್ಕಳು ಹುಟ್ಟಿ ಬೆಳೆಯುತ್ತಿದ್ದಾಗ ಅವರಿಗೆ ಸಲಹೆ ನೀಡುತ್ತಿದ್ದೆ. ನಾನು ಹೇಳುತ್ತಿದ್ದೆ, ನೀವು ಧ್ಯಾನ ಮಾಡುವುದನ್ನು ನೋಡಿ ಅವರೂ ಸಹ ಧ್ಯಾನ ಪ್ರಾರಂಭಿಸುತ್ತಾರೆ. ಅದು ನಾಟಕವೇ ಆಗಿದ್ದರೂ ಪರವಾಗಿಲ್ಲ. ಅವರು 3-4 ವರ್ಷದವರಾಗಿದ್ದಾಗ ಅವರ ಫೋಟೋ ತೆಗೆದು ಅವರ ಕೊಠಡಿಯಲ್ಲಿ ಇಡಿ. ಅವರು ದೊಡ್ಡವರಾದಾಗ ಈ ಫೋಟೋಗಳನ್ನು ಆ ಹದಿಹರೆಯದವರ ಕೊಠಡಿಯಲ್ಲಿಡಿ. ಅವರಿಗೆ ಹೇಳಬಹುದು, ನೋಡು, ಒಂದು ಕಾಲದಲ್ಲಿ ನಿನಗೆ ಧ್ಯಾನದಲ್ಲಿ ಆಸಕ್ತಿ ಇತ್ತು. ನೋಡು, ನೀನು ಚಿಕ್ಕವನಾಗಿದ್ದಾಗ ನಿನಗೆ ನಿಜಕ್ಕೂ ಒಳ್ಳೆಯ ಅನುಭವವಾಗಿತ್ತು. ಈಗ ನಿನಗೆ ಹೇಗೆ ಅನಿಸುತ್ತಿದೆ ನೋಡಲು ಪ್ರಯತ್ನಿಸು. ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಅವರು ತಮ್ಮೊಡನೆ ಭಾವನಾತ್ಮಕವಾಗಿ ಜೋಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೂ ಯಾರಿಗೆ ಗೊತ್ತು, ಅವರು ತಮ್ಮ ಅಭ್ಯಾಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬಹುದು. ನಾನು 3-4 ವರ್ಷದವನಾಗಿದ್ದಾಗ ನಾನು ಮಾಡುತ್ತಿದ್ದೆ, ಈಗ ಏಕೆ ನಾನು ಮಾಡಲಾಗುವುದಿಲ್ಲ ಎಂದುಕೊಳ್ಳಬಹುದು. ಇದು ಅವರಿಗೆ ಸ್ವಲ್ಪ ಪ್ರೇರಣೆಯನ್ನೂ ಸಹ ನೀಡಬಲ್ಲದು. ನೀವು ನಿಮ್ಮ ಪುಟ್ಟ ಮಕ್ಕಳ ಜೊತೆ ನಡೆದುಕೊಂಡು ಹೋಗುತ್ತಿರುವಾಗ ಹೂವುಗಳನ್ನು ಕೀಳದ ಹಾಗೆ ಪ್ರತಿಯೊಂದು ಹೂವನ್ನು ಆಘ್ರಾಣಿಸುವಂತೆ ಹೇಳಿರಿ. ಹೂವಿಂದ ಹೂವಿಗೆ ಇರುವ ವ್ಯತ್ಯಾಸವನ್ನು ಅನುಭವಿಸುವಂತೆ ಮಾಡಿರಿ. ಅವರಿಗೆ ನಿಮ್ಮ ತೋಟದಲ್ಲಿರುವ ನಾನಾ ರೀತಿಯ ಎಲೆಗಳ ಸ್ಪರ್ಶದ ಅನುಭವ ಮಾಡಿಸಿರಿ. ಸೋಫಾದ ಬಟ್ಟೆ, ನಿಮ್ಮ ಪ್ಯಾಂಟಿನ ಬಟ್ಟೆ,
ನಿಮ್ಮ ಸೀರೆಯ ಬಟ್ಟೆ, ನಿಮ್ಮ ಜಾಕೆಟ್ಟಿನ ಬಟ್ಟೆ, ಹೀಗೆ ವಿವಿಧ ರೀತಿಯ ಬಟ್ಟೆಗಳ ಅನುಭವ ನೀಡಿರಿ. ಅದರಿಂದ ಅವರು ಸ್ಪರ್ಶದ ಅನುಭವಗಳ ವ್ಯತ್ಯಾಸವನ್ನು ಗುರುತಿಸಬಹುದು. ಇದು ಅವರ ಮೆದುಳಿನ ಬೆಳವಣಿಗೆಯಲ್ಲಿ ಪಾತ್ರವಹಿಸುತ್ತದೆ. ಅವರು ಇವೆಲ್ಲವನ್ನೂ ನೆನಪಿಸಿಕೊಂಡು ಸ್ಪರ್ಶದ, ಸುಗಂಧದ, ದೃಶ್ಯದ ಹಾಗೂ ಇತರ ಅನೇಕ ಅನುಭವಗಳ ಸೂಕ್ಷ್ಮ ಸಂವೇದನೆಯನ್ನು ಬೆಳೆಸಿಕೊಳ್ಳುವರು. ನಿಜವಾದ ಸೂಕ್ಷ್ಮ ವ್ಯತ್ಯಾಸಗಳ ಗುರುತಿಸುವಿಕೆ ಸಾಧ್ಯವಾಗುವುದು. ಅವರು ನಾನಾ ಅನುಭವಗಳ ವ್ಯತ್ಯಾಸವನ್ನು ಗುರುತಿಸುವುದರಲ್ಲಿ ಪ್ರವೀಣರಾದಾಗಲೇ ಈ ರೀತಿ ನಾವು ಮುಂದೆ ಭಾವನೆಗಳನ್ನು ಹೇಗೆ ದಾಟಿ ಹೋಗುವುದು ಎನ್ನುವ ದಿಕ್ಕಿನೆಡೆಗೆ ಸಾಗುತ್ತಿದ್ದೇವೆ. ಆದ್ದರಿಂದಲೇ ಯಾರಾದರೂ ಧ್ಯಾನ ಪ್ರಾರಂಭಿಸಿದಾಗ ರಿಕ್ತತೆಯನ್ನು ಗಮನಿಸಬೇಕೆಂಬುದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಿರುವುದು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಯಾವ ರೀತಿ ಅವರು ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದನ್ನು ನಾವು ಪ್ರೋತ್ಸಾಹಿಸಬಹುದು ಹಾಗೂ ಅದರಿಂದ ಅವರು ಗಮನಿಸಿಕೊಂಡು ಗಮನಿಸುವಿಕೆಯ ಮೂಲಕ ಅಂತಿಮವಾಗಿ ಅವರು ನಿರ್ಧರಿಸಬಹುದು. ಧನ್ಯವಾದಗಳು.